ಸನ್ಮಾನ್ಯ ಮುಖ್ಯಮಂತ್ರಿ, ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಶಿವಕುಮಾರ್, ಒಂದೇ ನಿಮಿಷ. ನಾವು ರಿಪ್ಲೈನೇ ಬೇಡ ಅಂತ ಹೇಳಿದ್ರಿ. ಶಿವಕುಮಾರ್, ಒಂದೇ ನಿಮಿಷ. ರಿಪ್ಲೈನೇ ಬೇಡ. ಬೇರೆ ರಿಪ್ಲೈಗಳಿದೆಯಲ್ಲ, ಉಪಮುಖ್ಯಮಂತ್ರಿಗಳು ಒಂದೇ ನಿಮಿಷ. ಪಾಪ ಎಲ್ಲ 30-40 ಜನ ಮಾತಾಡಿದ್ದಾರೆ, 6 ಗಂಟೆ ಮಾತಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ವೈಫಲ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಸರ್ಕಾರದ ಪರ್ಮಿಷನ್ ಇಲ್ದನ DPR ಸೆಕ್ರೆಟರಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ಯಾಳು. ಅವಳ ಮೇಲೆ ಯಾಕೆ ಕ್ರಮ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಅದನ್ನು ಕೇಳಿದ್ರಲ್ಲ. ಅಧ್ಯಕ್ಷರೇ, ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೇ ಇರೋವಂಥದ್ದು ಸರಿಯಲ್ಲ. ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು. ಈ 11 ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ. ಕ್ಷಮಾಪಣೆ ಕೇಳಲಿಲ್ಲ, ಪರಿಹಾರ ಸಿಕ್ಕಿಲ್ಲ, ಅವ್ರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು, ಅದು ಹೋಗಿಲ್ಲ. ಅದರಿಂದ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿ ನೀವು ಕ್ಷಮಾಪಣೆ ಅಲ್ಲ. ಈಗ ಪ್ರಕಟಣೆ ಆಯ್ತು. ವಾಕೌಟ್ ಮಾಡಿ ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಕೂತ್ಕೊಳ್ಳಿ. ನಿಮ್ಮ ಮನೆ ಬರ್ನ ಇಷ್ಟು ಮುಗಿ. ಈಗ ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಮಿಷ ತಾವು ಅವಕಾಶ ಮಾಡಿಕೊಡ್ಬೇಕು. ಏನು ಈಗ ಮಾನ್ಯ ಸಭಾಧ್ಯಕ್ಷರೇ, ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಾರೆ. ಮೊನ್ನೆ ನಾವು ಕೆಲವು ಸದಸ್ಯರು ಅತಿವೃಷ್ಟಿಯಿಂದ ಬೆಳೆಗಳು ಉತ್ತರ ಕೊಡ್ತಾರೆ, ಅದರ ಬಗ್ಗೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಸರ್, ಭಾಳ ಧನ್ಯವಾದಗಳು. ಭಾಳ ಜನ ಮಾತಾಡ್ತಾರೆ, ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಈಗ ಒಂದು ಪ್ರಕಟಣೆ. ಪ್ರಕಟಣೆ ಮಾಡಬಹುದಲ್ಲ, ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.